ನೀನ್ ಎಚ್ಚರಿಕೆ ವಹಿಸ್ಬೇಕಾಗಿರೋದು ಭಕ್ತಿ ಭಾವನೆಗಳ ಬಗ್ಗೆ. ಏಕೆಂದ್ರೆ ಅವಳೆಲ್ಲಾರನ್ನೂ ಬಿಟ್ಟು ನಿನ್ ಜೊತೆ ಹೆಜ್ಜೆ ಹಾಕಿ ಇಲ್ಲಿವರೆಗೂ ಬಂದಿದ್ದಾಳೆ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಯಾವ ಕಾರಣಕ್ಕೂ ಮರಿಬೇಡ. ಏನು ಯೋಚನೆ ಮಾಡ್ತಿದ್ಯಾ? ಭಕ್ತಿಯಿಂದ ಅಗಸ್ತ್ಯನ್ ಕಿತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಭಯ ಆಗ್ತಿದ್ಯಾ ಇಲ್ಲ ಗೊಂದಲದಲ್ಲಿದ್ಯಾ? ಕ್ಲಿಯರ್ ಆಗಿದ್ದೀನಿ. ಏನೇ ಆದ್ರೂ ನನ್ನ ಅಗಸ್ತ್ಯನನ್ನ ಬಿಟ್ಟು ಬೇರೆ ಕಡೆ ವಾಲೋದಕ್ಕೆ ನಾನ್ ಬಿಡೋದಿಲ್ಲ. ಹಾಗಾಗ್ಬಾರ್ದು ಅಂತಾನೆ ಅಲ್ವಾ ನೀನ್ ಇಲ್ಲಿಗೆ ಬಂದಿರೋದು? ಅಮಾಯಕಿ ಹಾಗೆ ನಿನ್ ಕೆಲಸಗಳನ್ನ ನೀನ್ ಸಾಧಿಸ್ಕೋಬೇಕು. ನಮ್ಮ ಅಕ್ಕ ಆ ಭಕ್ತಿಗೆ ತೀರಾ ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ. ಮೊದ್ಲು ಅವಳನ್ನ ನಿನ್ ಕಡೆ ವಾಲಿಸ್ಕೋಬೇಕು. ಆಮೇಲೆ ಮಿಕ್ಕಿದ್ದೆಲ್ಲ ತನ್ನಿಂದ ತಾನೇ ನಿನ್ ಹತ್ರ ಬರುತ್ತೆ. ಅದಾಗಲ್ಲ ಅಂತ ಗೊತ್ತಿದ್ರು ಹೀಗೆ ಹೇಳ್ತಾ ಇದ್ದೀರಾ? ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ ಛಾಯಾ. ನೀನಾಗೆ ಅಗಸ್ತ್ಯನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನನ್ನ ಹತ್ರ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ ಎಲ್ಲ ನನ್ನ ಹತ್ರ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗೀಗಿರೋ ಹೋಪ್ ಅಂದ್ರೆ ನೀವೊಬ್ರೆ. ಈಗ್ಲಾದ್ರೂ ಗೊತ್ತಾಯ್ತಾ ಅವತ್ತು ಫೋನ್ನಲ್ಲಿ ಏನೇನೋ ಹೇಳ್ತಾ ಇದ್ದೆ? ಅವತ್ತಿನ ಪರಿಸ್ಥಿತಿ ಹಾಗೆ ಇತ್ತಲ್ವಾ? ಆದ್ರೂ ನೀನು ನನ್ನ ಪರ ಇರೋರು ಯಾರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಿತ್ತು ಛಾಯಾ. ಹೋಗ್ಲಿ ಬಿಡು, ನಾನೇನ್ ಅದನ್ನೆಲ್ಲ ಮನ್ಸಿಗೆ ಹಚ್ಕೊಳಲ್ಲ. ಆದ್ರೆ ನೀನು